ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕಾಡಲ್ಲೆಲ್ಲ ಒಂದು ಸುದ್ದಿ ಹರಡಿಬಿಡುತ್ತೆ. ಅಲ್ಲಿ ಒಂದು ನದಿ ತೀರದಲ್ಲಿ ಒಂದು ದೊಡ್ಡ ಬೇಟೆ ಇದೆಯಂತೆ. ಆ ಬೇಟೆಯನ್ನು ಯಾರು ಆಡ್ತಾರೆ ಅಂತ. ಆಗ ಕೆಲವು ಪ್ರಾಣಿಗಳು ಹೇಳ್ತಾರೆ, ಅಯ್ಯೋ ನಮ್ಮ ಸಿಂಹನೇ ಅಲ್ವಾ ಬೇಟೆ ಆಡೋದು, ಇನ್ಯಾರು ಆಡ್ತಾರೆ ಅಂತ. ಹೌದಾ ಅಂತ ಕೆಲವು ಪ್ರಾಣಿಗಳೆಲ್ಲ ಗುಸಗುಸ ಗುಸಗುಸ ಅಂತ ಮಾತಾಡೋದನ್ನು ನರಿ ಕೇಳುತ್ತೆ. ನರಿಗೆ ಅಹಂಕಾರ ಬರುತ್ತೆ. ಓ, ಏನು ಸಿಂಹ ಮಾತ್ರ ಕಾಡಿನ ರಾಜನ, ಅವನೊಬ್ಬನಿಗೆ ಬೇಟೆ ಆಡೋದಕ್ಕೆ ಸಾಧ್ಯನಾ? ನಾನು ಸಹ ಬೇಟೆ ಆಡ್ತೀನಿ, ಅವನಿಗಿಂತ ಚೆನ್ನಾಗಿ ಬೇಟೆ ಆಡಿ ಈ ಎಲ್ಲ ಪ್ರಾಣಿಗಳಿಗೂ ತೋರಿಸ್ಬೇಕು, ನಾನು ಸಹ ಶಕ್ತಿಶಾಲಿ ಅಂತ ಅಹಂಕಾರದಲ್ಲಿ ಅವನು ಕಾಡಿನತ್ತ ಹೋಗೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲೊಂದು ಮೊಲ ಮತ್ತು ಮಂಗ ಸಹ ಮಾತಾಡ್ಕೊಳುತ್ತೆ. ಇನ್ನೇನು ಸಿಂಹನೂ ಸಹ ಬರುತ್ತೆ, ಸಿಂಹ ಬೇಟೆಯನ್ನು ಬೇಟೆಯಾಡತ್ತೆ ಅಂತ. ಕಾಕತಾಳೀಯ ಅನ್ನೋ ಹಾಗೆ ಅದೇ ದಾರಿಯಲ್ಲಿ ಸಿಂಹವೂ ಸಹ ಹಾದು ಹೋಗ್ತಾ ಇರುತ್ತೆ. ಇದನ್ನು ನೋಡಿದ ನರಿ ಏನು ಮಾಡುತ್ತೆ, ಇಲ್ಲ ಆ ಬೇಟೆಯನ್ನು ನಾನೇ ಆಡಬೇಕು ಅಂತ ಜೋರಾಗಿ ಓಡಿ ಹೋಗೋದಕ್ಕೆ ಶುರು ಆಗುತ್ತೆ. ಓಡಿ ಹೋಗ್ತಾ ಹೋಗ್ತಾ ಒಂದು ಕಡೆ ಒಂದು ಹಳ್ಳಕ್ಕೆ ಬಿದ್ದು ಬಿಡುತ್ತೆ. ಅದು ಹಳ್ಳಕ್ಕೆ ಬಿದ್ದ ತಕ್ಷಣ ಗೊತ್ತಾಗತ್ತೆ, ಓಹೋ ಇದು ನಾನೇ ಬೇಟೆ ಅಂತ. ಆಗ ಸಾಕಷ್ಟು ಮೇಲೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ, ಆದರೆ ಮೇಲೆ ಬರೋದಕ್ಕೆ ಆಗೋದೇ ಇಲ್ಲ. ಯಾರಾದರೂ ಸ್ವಲ್ಪ ನನಗೆ ಸಹಾಯ ಮಾಡ್ತೀರಾ ಮಂಗ, ದಯವಿಟ್ಟು ನನಗೆ ಸಹಾಯ ಮಾಡು ಅಂತ ಕೇಳುತ್ತೆ. ಆಗ ಮಂಗ ಹೇಳುತ್ತೆ, ಒಂದು ದಿನ ನೀನು ಹೀಗೆ ನದಿಯಲ್ಲಿ ಬಿದ್ದು ಕೊಚ್ಚಿ ಹೋಗ್ತಾ ಇದ್ದೆ, ಆಗ ನಾನು ನಿನ್ನನ್ನು ಕಾಪಾಡಿದೆ. ಆದರೆ ನೀನು ಅವಾಗ ನೀನೆಂಥ ಪ್ರಾಣಿ, ನೀನು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಆಡ್ಕೊಂಡು ಹೋಗಿದ್ದೆ, ನೆನಪಿದೆಯಾ ಅಂತ ಹೇಳಿಬಿಟ್ಟು ಅದು ಮುಖ ತಿರುಗಿಸ್ಕೊಂಡು ಹೋಗುತ್ತೆ. ತಕ್ಷಣ ಮೊಲವನ್ನು ನೋಡಿ, ನೀನಾದರೂ ಏನಾದರೂ ಸಹಾಯ ಮಾಡು, ನಿನಗೆ ಮರ್ತು ಹೋಗಿರಬಹುದು, ಆದರೆ ನೀನು ಒಂದು ದಿನ ಬೇಟೆಗಾರನ ಬಲೆಗೆ ಸಿಕ್ಕಾಕ್ಕೊಂಡಾಗ ನಾನೇ ಆ ಬಲೆಯನ್ನು ಎಲ್ಲ ಕಚ್ಚಿ ನಿನ್ನನ್ನು ರಕ್ಷಿಸಿದೆ. ಆದರೆ ನೀನು ಪುಟ್ಟ ಪ್ರಾಣಿ ಅಂತ ಆಡ್ಕೊಂಡು ಹೋಗಿದ್ದೆ, ಇವತ್ತು ನಾನು ಯಾಕೆ ಬದುಕಿಸ್ಲಿ, ಹೋಗು ಅಂತ ಅದು ಸಹ ಹೋಗುತ್ತೆ. ಕೊನೆಗೆ ಅದು ಸಿಂಹವನ್ನು ಕೇಳುತ್ತೆ, ನನ್ನನ್ನು ಕಾಪಾಡ್ತೀಯಾ? ಆಗ ಕಾಡಿನ ರಾಜ ಆದ ಸಿಂಹ ಹೇಳ್ತಾನೆ, ನಿನಗೆ ಒಂದು ಪುಟ್ಟ ಪ್ರಾಣಿ ಇರಲಿ, ಯಾವುದೇ ಪ್ರಾಣಿ ಇರಲಿ, ಮೊದಲು ಕೃತಜ್ಞತೆ ಹೇಳೋ ಮನೋಭಾವ ಇರಬೇಕು. ಈ ರೀತಿ ಮನೋಭಾವನೆ ಇಲ್ಲ ಅನ್ನುವಂತಹ ಪ್ರಾಣಿಗಳು ನನ್ನ ಕಾಡಿನಲ್ಲಿ ಇರಬಾರ್ದು. ಹಾಗಾಗಿ ಇದೇ ನಿನಗೆ ಭಗವಂತ ಕೊಟ್ಟಿರೋ ಸರಿಯಾದ ಶಿಕ್ಷೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ನಾನು ಸಹ ಕಾಪಾಡೋದಿಲ್ಲ ಅಂತ ಅವನು ಸಹ ಅದನ್ನು ಹಾಗೆ ಬಿಟ್ಬಿಟ್ಟು ಹೋಗ್ತಾನೆ. ಅಂದರೆ ಈ ಕಥೆಯ ಸಾರಾಂಶ ಏನು ಅಂದರೆ, ನಾವು ಮರ್ತು ಬಿಡ್ತೀವಿ. ಎಷ್ಟೋ ಬಾರಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಾಕಷ್ಟು ಜನರಿಂದ ನಾವು ಸಹಾಯ ಪಡಿತೀವಿ. ಪ್ರತಿಯೊಬ್ಬರಿಗೂ ಸಹ ನಾವು ಧನ್ಯವಾದವನ್ನು ಹೇಳಬೇಕು. ಅದರಲ್ಲೂ ಮುಖ್ಯವಾಗಿ ಭಗವಂತನಿಗೆ. ಯಾಕೆ ಅಂತಂದರೆ, ಬೆಳಗ್ಗೆ ನಾವು ಎದ್ದಿದ್ದೀವಿ ಅಂತ ಅಂದ್ರೇ ದಟ್ ಇಟ್ ಸೆಲ್ಫ್ ಇಸ್ ಎ ಗಿಫ್ಟ್. ಅದೇ ಒಂದು ಉಡುಗೊರೆ ಇದ್ದ ಹಾಗೆ ಅವನಿಗೆ ಧನ್ಯವಾದ ಹೇಳಬೇಕು. ಭಗವಂತ, ನಾನಿವತ್ತು ಎದ್ದಿದ್ದೀನಿ, ನೀನು ಕೊಟ್ಟ ಉಡುಗೊರೆ ಇದು, ಇದನ್ನು ನಾನು ಸದುಪಯೋಗ ಮಾಡಿಕೊಳ್ತೀನಿ, ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸು ಅಂತ. ಹಾಗೆ ರಾತ್ರಿ ಮಲ್ಕೋಬೇಕಾದ್ರೆ ಕ್ಷಮೆಯನ್ನು ಸಹ ಕೇಳಬೇಕು. ಏಕೆಂದರೆ ಭಗವಂತ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕಾಯ ವಾಚ ಮನಸ ಯಾರಿಗಾದರೂ ನಾನು ನೋವು ಮಾಡಿಬಿಟ್ಟಿದ್ದೀನೇನೋ, ದಯವಿಟ್ಟು ಅದನ್ನು ಸಹ ಕ್ಷಮಿಸು ಅಂತ ನಾವು ಪ್ರತಿದಿನ ಕ್ಷಮೆಯನ್ನು ಕೇಳಬೇಕು. ಈ ರೀತಿ ನಾವು ಮಾಡಿದ ಎಲ್ಲ ಕೆಲಸವನ್ನು ಭಗವಂತನಿಗೆ ಅರ್ಪಿಸಬೇಕು. ಏನಂತೀರಾ? ಯೋಚನೆ ಮಾಡಿ. ಏಕೆಂದರೆ ಪ್ರತಿದಿನವೂ ಸಹ ಭಗವಂತನ ಉಡುಗೊರೆ. ಅಪ್ಪಿತಪ್ಪಿ ನೀವು ಯಾರಿಂದನಾದರೂ ಸಹಾಯ ಕೇಳಿ ಅವರಿಗೆ ಧನ್ಯವಾದ ಹೇಳಿಲ್ಲ ಅಂದರೆ ಹಿಂದೆ ಆ ಕೆಲಸವನ್ನು ಮಾಡಿ. ಏನಂತೀರಾ? ಥ್ಯಾಂಕ್ ಯು.